ದಯಿಸುತ್ತಿರುವ ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗೃಹವನ್ನು ನೆನೆಸಿಕೊಂಡರೆ ಹಬ್ಬಬ್ಬ, ಈಗಲೂ ನನಗೆ ನಡುಕ ಉಂಟಾಗುವುದು. ನನ್ನ 99 ಮಂದಿ ಸಹೋದರರನ್ನು ನಿನ್ನ ಬಂಧನದಲ್ಲಿಟ್ಟು, ದುರ್ಯೋಧನ, ನನ್ನ 99 ಮಂದಿ ಸಹೋದರರನ್ನು ನಿನ್ನ ಬಂಧನದಲ್ಲಿಟ್ಟು ದಿನಕ್ಕೊಂದು ಹಿಡಿ ಅನ್ನ, ಒಂದು ಹೊಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರು ಆ ಹಿಡಿಕೂಳನ್ನು ನನಗೆ ಕೊಟ್ಟು, ಒಬ್ಬೊಬ್ಬರಾಗಿಯೇ ಉಪವಾಸ ಮಾಡುತ್ತ ಸತ್ತರು. ದುರ್ಯೋಧನ ಸತ್ತರು. ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ದುರ್ಯೋಧನ, ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನೇ ಶಪಿಸುತ್ತ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗಿಟ್ಟು ಒಬ್ಬೊಬ್ಬರಾಗಿಯೇ ಸತ್ತರು. ದುರ್ಯೋಧನ ಸತ್ತರು. ಅಯ್ಯೋ ಸಹೋದರರೇ, ತೋರಿಸಿದೆ ತೋರಿಸಿದೆ ಸಹೋದರರೇ. ಅಯ್ಯೋ ತೋರಿಸಿದೆ ಅನುಜಾತರ ಕ್ರೂರ ವಿಧಿಯೇ, ತೋರಿಸಿದೆ ಅನುಜಾತರ. ಅಯ್ಯೋ ವಿಧಿಯೇ ಸಹೋದರರೇ, ಸೆರೆಯೊಳು ಉಸಿರೆಳೆದ ಎನ್ನನು ಜಾತರೆ. ಸಹೋದರರೇ, ಸೆರೆಯೊಳು ಉಸಿರೆಳೆದ ಎನ್ನನು ಜಾತರೆ, ಸಲ್ಲಿಸುವೆ ಪ್ರತಿಯಾಗಿ ಕುರುಕುಲ ಕಾಣಿಕೆ. ದುರ್ಯೋಧನ ಸಲ್ಲಿಸುವೆ ಪ್ರತಿಯಾಗಿ ಕುರುಕುಲ ಕಾಣಿಕೆ, ತೋರಿಸಿದೆ ಅನುಜಾತರ ಹೇ ಕ್ರೂರ ವಿಧಿಯೇ, ತೋರಿಸಿದೆ ಅನುಜಾತರ ವಿಧಿ. ವಿಧಿ ಸೇಡಿನ ಸರ್ಪವು ಎಡೆಬಿಚ್ಚಿದೆ ಈ ಕೌರವ ಕುಲ ಸಾಮ್ರಾಜ್ಯದಲ್ಲಿ. ದುರ್ಯೋಧನ, ಸೇಡಿನ ಸರ್ಪವು ಎಡೆಬಿಚ್ಚಿದೆ ಈ ಕೌರವ ಕುಲ ಸಾಮ್ರಾಜ್ಯದಲ್ಲಿ. ಮಾಡಿದ ಮೋಸವು ಮರುಕಳಿಸಿದೆ ಈ ಸೌಬಲ ಸುತನ ಹೃದಯದಲ್ಲಿ. ದುರ್ಯೋಧನ, ಮಾಡಿದ ಮೋಸವು ಮರುಕಳಿಸಿದೆ ಈ ಸೌಬಲ ಸುತನ ಹೃದಯದಲ್ಲಿ. ಕೃಪದ ಸುತ ಕಣ್ಣೀರಿನ ಕೋಡಿ ಅಂದು ಅರಿತು ರಾಜ್ಯಸಭೆಯಲ್ಲಿ. ಕೃಪದ ಸುತೆ ಕಣ್ಣೀರಿನ ಕೋಡಿ ಅಂದು ಅರಿತು ರಾಜ್ಯಸಭೆ. ದುಷ್ಟ ಕುರುಕುಲದ ರಕ್ತದ ಕೋಡಿ ಹರಿಸುವೆ ನೀ ಗುರು ಸಾಮ್ರಾಜ್ಯದಲ್ಲಿ. ದುಷ್ಟ ಕುರುಕುಲದ ರಕ್ತದ ಕೋಡಿ ಹರಿಸುವೆ ನೀ ಗುರು ಸಾಮ್ರಾಜ್ಯ. ತೋರಿಸಿದೆ ಅನುಜಾತರ ಏ ಕ್ರೂರ ವಿಧಿಯೇ, ತೋರಿಸಿದೆ ಅನುಜಾತರ ವಿಧಿ. ವಿಧಿ ದುರ್ಯೋಧನ ಅವರ ಮೃತದೇಹದ ಸ್ಥಿತಿ
ಸ್ಥಿರ ಶೂನ್ಯ ದೃಷ್ಟಿ ಈಗಲೂ ನನ್ನ ಹೃದಯವನ್ನು ಸಿಡಿಲಿನಂತೆ ಭೇದಿಸುತ್ತಿರುವ ದುರ್ಯೋಧನ, ಕುರು ರಕ್ತದ ಅಜಸ್ರದ ಹೊರೆಯಿಂದ ದುರ್ಯೋಧನ, ಕುರು ರಕ್ತದ ಅಜಸ್ರದ ಹೊರೆಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸುವೆನು, ಪುನಃ ಅವರನ್ನು ಉಜ್ಜೀವನಗೊಳಿಸುವೆನು. ಅಣ್ಣ 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 ಅಳಬೇಡಿರಿ ಅಣ್ಣ ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ ಅಳಬೇಡಿ. ದುರ್ಯೋಧನನ 99 ಮಂದಿ ಚಿನ್ನ ರುಂಡಗಳಿಂದ, ದುರ್ಯೋಧನನ 99 ಮಂದಿ ಚಿನ್ನ ರುಂಡಗಳಿಂದ ನಿಮಗೆ ನರಕದಲ್ಲಿಯೇ ನೀರಾಂಜನವನ್ನು ಮಾಡಿಸುವುದು, ನಿಮಗೆ ನರಕದಲ್ಲಿಯೇ ನೀರಾಂಜನವನ್ನು ಮಾಡಿಸುವುದು. ನರಕದ ಭಯಾನಕ ಹಿಂಸೆಗಿಂತಲೂ ದುರ್ಯೋಧನ, ನರಕದ ಭಯಾನಕ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ದುರ್ಯೋಧನ, ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ದುರ್ಯೋಧನ, ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ, ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವೆನು, ನರಕದ ಮಾರ್ಗವನ್ನೇ. ಇನ್ನಾರಿಗೆ ಇನ್ನಾರಿಗೆ ನಿನಗೆ ದುರ್ಯೋಧನ, ಆ ನಿನ್ನ ಕಡಿವೈರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ಹೇಳು ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಹೇಗೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟನೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನೇ. ತನ್ನೆರಡು ತೋಳು ಬಲಗಳಿಂದ ಇಡೀ ಸಮಸ್ತ ಸೈನ್ಯವನ್ನೆಲ್ಲ ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯುಕ್ತ ಕಲಹ, ಇದು ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಆ ಕೃಷ್ಣನು ಎಷ್ಟು ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಮಮಕಾರದಿಂದ ಅವನ ಮಾತನ್ನು ನಿರಾಕರಿಸಿದನು. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ವೈರಿ. ಅವನ ಮಾತು ಪರಿಗ್ರಾಹ್ಯವಲ್ಲ, ಬಿಡೋ ಸುಯೋಧನ. ಅಣ್ಣ ನಾನು ನೋಡಿ ಕೃಷ್ಣ ಕೈದ ಕಾರ್ಯ ಇದ್ರಾಗ ಮನೆಯೋಳು ಅದ ಮಗ ತಿಂಡಿಯೋ, ಇದ್ರಾಗ ಮನೆಯೋಳು ಅದ ಮಗ ತಿಂಡಿಯೋ, ಇದರೊಳಗೆ ಬಂದಿದ್ದೆ ಮುದದೆ ಬರುವ ಗಂಡ. ಅಣ್ಣ ನಾನು ನೋಡಿ ಬಂದೆ.
ಕೈದ ಕಾರ್ಯ ಕೈದ ಕಾರ್ಯ ಕೈದ ಕಾರ್ಯವ ಕಲ್ಲ ಕೈದ ಪರಿಯ ಎಲ್ಲವನ್ನು ನೋಡಿ ಕಲ್ಲ ಕೈದ ಪರಿಯ ಎಲ್ಲವನ್ನು ನೋಡಿ ಕಲ್ಲ ಕೈದ ಪರಿಯ ಎಲ್ಲವನ್ನು ನೋಡಿ ಇಲ್ಲದು ಮೊದಲ ಅಲ್ಲದೆ ಕೋದಂಡ ಅಣ್ಣನನ್ನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯ ಕೈದ ಕಾರ್ಯ ಕೈದ ಕಾರ್ಯವ ಅಗ್ರಜ ಕೃಷ್ಣನೋಸ್ತಿನಾವತಿಗೆ ಬಂದಿರುವಂತೆ ನಾಳೆಯ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಶಾಂತಿ ಸಂಧಾನ ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗು. ಅಗ್ರಜ ಆದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ. ಆಗಲೇ ರಾಜಪ್ರಸಾದವನ್ನು ದಾಟಿ ಆದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರೋನು. ಇದು ನಮಗೆ ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಸಹೋದರ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯ ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಸಾಕುದುರುಳರ ದುರಾಗ್ರದಳು ಸರಸ ಸರಸದಿ ವಿರಸ ಬದೆ ಸಗುತ ಪರಿಯಲಿ ಸಾಕುದುರುಳರ ದುರಾಗ್ರದಳು ಸರಸ. ಹದಮ ವೈರಿಯ ಪಿಡಿಯುತ್ತಲೀಗ, ಹದಮ ವೈರಿಯ ಪಿಡಿಯುತ್ತಲೀಗ ಹದಮ ವೈರಿಯ ಪಿಡಿಯುತ್ತಲೀಗ ಆತುರದಿಂದ ಕಡಿದು ಬಿಸಾಡುವೆ. ಸಾಕುದುರುಳರ ದುರಾಗ್ರದಳು ಸರಸ ಸರಸದಿ ವಿರಸ ಬದೆ ಸಗುತ ಪರಿಯಲಿ ಸಾಕುದುರುಳರ ದುರಾಗ್ರದಳು ಸರಸ. ಸಹೋದರ ಸಹೋದರ, ಅಪಮಾನಿಶಾಲಿಯಾದ ನನ್ನ ಸಹೋದರರನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಹವೆನಿಸುವುದು. ಈಗೇನು ಮಾಡುವುದು ಶೇಖನಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮನೆಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ ದುರ್ಯೋಧನ. ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾದ ನೀನು ದುರ್ಯೋಧನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ಸೇರಿಸಬಲ್ಲೆ ದುರ್ಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕ ಶಕುನಿ? ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿಯೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಈ ಮರುಳಾಗಿ ಯಾರು ಅವನನ್ನು ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅಂತಹವರನ್ನೇ ಧ್ವಂಸ ಮಾಡಿಬಿಡುವನು ಸುಯೋಧನ. ಅಲ್ಲವಯ್ಯ, ಶಿಶುಪಾಲ ಜರಾಸಂಧರು ನಿನಗೆ ಎಂತಹ ಮಿತ್ರರಾಗಿದ್ದರು.
ಅವರನ್ನೆಲ್ಲ ನಿಷ್ಕಾರಣವಾಗಿಯೇ ಸಂಹರಿಸಿದನು. ಅಲ್ಲದೆ ಕಂಸನನ್ನು ವಧಿಸಿ ಮರಳು ಮರಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದ ಮೇಲೆ ಕೊಳ್ಳಿರಿಸಿ ತಾನು ರಾಜ್ಯಭಾರವನ್ನು ಮಾಡುತ್ತಿರುವನು ದುರ್ಯೋಧನ. ಅಲ್ಲದೆ ಸಹೋದರನನ್ನು ಸುರಪಾನ ಪ್ರಮರ್ಥನನ್ನಾಗಿಸಿ ರಾಜಲಕ್ಷ್ಮಿಯನ್ನು ತಾನು ಕೈವಶಪಡಿಸಿಕೊಂಡಿರುವನು. ಇಂತಹವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕ್ಕೆ ಕಳುಹಿಸಿದ್ದೇಕೆ ಶಕುನಿ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ನನಗೆ ಉಚಿತವಾದ ಕಾರ್ಯವೇ? ದುರ್ಯೋಧನ, ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ ದುರ್ಯೋಧನ? ಕೃಷ್ಣನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಅತಿ ಅವಶ್ಯಕವಾಯಿತು ದುರ್ಯೋಧನ. ಕೃಷ್ಣನ ಯಾದವ ಸೈನ್ಯವು ನಿನಗೆ ಅತಿ ಅವಶ್ಯಕವಾಯಿತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಗೊಳಿಸುವ ಸುಸಮಯವು ನಿನಗೀಗ ದೊರಕಿರುವುದು ದುರ್ಯೋಧನ. ಕೃಷ್ಣನೇನಾದರೂ ಸೈನ್ಯ ಸಮೇತವಾಗಿ ನಿನ್ನ ಸಹಾಯಕ್ಕೆ ಹೊರಟಿದ್ದರೆ ಆ ಸಹಾಯವನ್ನು ನೀನು ನಿರಾಕರಿಸಬೇಕಾಯಿತು. ಕೃಷ್ಣ, ನೀನು ಬೇಡ, ನಿನ್ನ ಸೈನ್ಯ ಒಂದೇ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಿತ್ತು. ಆದರೆ ಆ ಅರ್ಜುನನು ಆ ಉಪಾಯದಿಂದ ಉದ್ಧಾರ ಮಾಡಿಹನು ದುರ್ಯೋಧನ. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನ ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗುವುದಿಲ್ಲ ದುರ್ಯೋಧನ. ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೆ ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾತನಾಂಜಲಿಯಲ್ಲಿಡುವುದು ನಿನಗೆ ಉಚಿತವೇ ದುರ್ಯೋಧನ? ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ದುರ್ಯೋಧನ, ಪಾಂಡವರೇನಾದರೂ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ ದುರ್ಯೋಧನ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸಹೋದರ. ಸೌಬಲ ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಅಷ್ಟೇ ಅಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು ದುರ್ಯೋಧನ. ಆಗಲೇಬೇಕು. ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ದುರ್ಯೋಧನ. ಏನು ನಿನ್ನ ಸಲಹೆ? ದುರ್ಯೋಧನ, ಯಥಾ 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 ನಿನ್ನ ಸಲಹೆ ಹೊರತಾಗಿ ನಾನು ಏನನ್ನು ಮಾಡುವುದಿಲ್ಲ. ನೀನು ನನ್ನ ಸಂಗಡ ನಡೆ ಕುರುಕುಲದ ರಾಯ ಕೌರವೇಶ್ವರ, ನಡೆ ನಡೆ ಕುರುಕುಲದ ಸಾಮ್ರಾಟ, ನಡೆ. ಇಲ್ಲಿಗೆ ಮುಗಿಯಿತು ನಿನ್ನ ಆರ್ಭಟ. ಕಟುಕನು ದುರ್ಯೋಧನ
ಕೊಬ್ಬಿಸಿ ಕೊಬ್ಬಿಸಿ ಕೊಂದರೆ ನಾನು ದುರ್ಯೋಧನ, ನಾನು ನಿನ್ನನ್ನು ಉಬ್ಬಿಸಿ ಉಬ್ಬಿಸಿ ಕೊನೆಗೊಂದು ದಿನ ಈ ಶಕುನಿಗೆ ಆನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವ ನಿರ್ನಾಮ. ಪಾಂಡವರಿಗೆ ಜಯವೋ, ಆ ಕೌರವಗ ಜಯವೋ. ದುರ್ಯೋಧನ, ಪಾಂಡವರಿಗೆ ಜಯವೋ, ಆ ಕೌರವಗ ಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಸೇಡಿನ ಸರ್ಪವು ಎಡೆ ಬಿಚ್ಚಿ ಅಡಲು ಬಯಸುತ್ತಿದೆ. ಸೇಡಿನ ಸರ್ಪವು ಎಡೆ ಬಿಚ್ಚಿ ಸರಸವನಾಡಲು ಬಯಸುತ್ತಿದೆ. ದುರ್ಯೋಧನ, ನಿಮ್ಮ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನು. ನಿಮ್ಮ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನು. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಕೌರವ ಕುರಿಯನ್ನು ಉಬ್ಬಿಸುವೆ, ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಯನ್ನು ಉಬ್ಬಿಸುವೆ, ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ತರ್ಪಣ ನೀಡುವ ಸೋದರರೇ, ನೆಮ್ಮದಿಯಾಗಿ ಜೀವಿಸಲು. ತರ್ಪಣ ನೀಡುವ ಸೋದರರೇ, ನೆಮ್ಮದಿಯಾಗಿ ಜೀವಿಸಲು. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಆನಂದ. ಹಲೋ, गर्भद गदाधर धृतराष्ट्र महासुत महीवर शतसोदर अग्रज शरवीरा कौरवा साहो रे साहो ಭೀಮ ಸಂಘಮದಿತ ಕಾಮನುನ ಧಾಮ, ಸೋಮ ಸುತ್ಕಾಮನುತ ನಾಮ ಜಯ ಕಾಮ. ಚಾಮರ ಪರೋಧಾಮ ಭೀಮ ಪರಸೀಮ, ಕಾಮಹರ ನೇಮ ಪರ ರಾಮ ಸುಪ್ರೇಮ. ದುರ್ಯೋಧನ ಸಾರ್ವಭೌಮಾಕಿ ಜೈ ಪರ, ವಿಜಯ್ ಪರ, ಜೈ ಪರ. How do you know, Ryan? How do you know?
ಕಲಗದರಿತೋ ಬೀರುವರೆಂದೇ ಕರುಕುಲದಿ ಹೋಗಲದು ಕಲವ ಬಿಡದೆ ಸೌರ್ಯನಿಗೆ ಕೈಕದೊರೆಗೆ ತೋಟೀರುವರೆ ಕಲಗದರಿತೋ ಬೀರುವರೆಂದೇ ಗಳಿರಲು ಶೌರ್ಯದಿ ಗಳಿರಲು ಶೌರ್ಯದಿ ಬೆಳದಲ್ಲಿ ನಿಮ್ಮುಗಳ ಒದಿಸದೆ ಬಿಡುವನೆ ಬೆಳದಲ್ಲಿ ನಿಮ್ಮುಗಳ ಒದಿಸದೆ ಬಿಡುವನೆ ಈ ಮಾವ ಜನ್ಮಿ ಸಲಹೆ ನೀಡದಿರುವನೆ ಮಿತ್ರಗಳ್ಳ ಜನ್ಮಗಳನ್ನು ಬಿಡುವನೆ ಈ ಮಾವ ಜನ್ಮಿ ಸಲಹೆ ನೀಡದಿರುವನೆ ಮಿತ್ರಗಳ್ಳ ಜನ್ಮಗಳನ್ನು ಬಿಡುವನೆ ಅಲುಜದೋ ನೋಟಲು ಅವರನ್ನು ಮದಿಸದಿರುವನೆ ಅಲುಜದೋ ನೋಟಲು ಅವರನ್ನು ಮದಿಸದಿರುವನೆ ಈಗಿರುವಲ್ಲಿ ತೋಟಿರುವರೆಯ ಕಳಗದಲ್ಲಿ ತೋಟಿರುವರೆ ತೋಟಿರುವರೆ ಕಳಗದಲ್ಲಿ ತೋಟಿರುವರೆ ಬರುಕುಲದಿ ಹೋಗಲದು ಜಲವ ಬಿಡದೆ ಗೌರಿಯನಿಗೆ ಕೈಕದೊರೆಗೆ ತೋಟಿರುವರೆ ಕಳಗದಲ್ಲಿ ತೋಟಿರುವರೆ ಪಿತಾಮಹ ಗುರುಗಳೇ ಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ದೀರಾ? ಆ ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡು ರಾಯಭಾರಿಯಾಗಿ ಕಳಿಸಿರುವರಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವವರ ಧೈರ್ಯವನ್ನು ನೋಡುತ್ತೀರಾ? ಎಷ್ಟರ ಮಟ್ಟಿಗಿರುವುದು? ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಯುದ್ಧ ಅದಕ್ಕೆ ನಾವು ಸಿದ್ಧ. ನಾವು ಅದರ ದೀಕ್ಷಾ ಬದ್ಧ. ಸಹಸ್ರಾರು ಯುದ್ಧಕ್ಕೋ ಇದರ ಬಲವೇ ನನಗಿರುವಾಗ ಯುದ್ಧದ ಭಯವನ್ನು ತೋರಿಸುವೆ ತಾತ? ನನ್ನ ಬಳಿ ಆಕ್ಷೋಣಿ ಸೈನ್ಯವಿರುವುದು. ಹೋದರು ಹಿಡಿತಕ್ಕೆ ಸಿಕ್ಕಿದವರು ಬಾಧಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹೆಣ್ಣಿನಂತೆ ನೊಂದುಗುಂಡಾಗಿ ಹೋದರು. ಸಹೋದರ ದುಶ್ಯಾಸನ ಅಗ್ರಜ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಅಗ್ರಜ ನಾನು ಮತ್ತೆ ಅಂಗರಾಜನಾದ ಕರ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದ ಬೆಳೆದ ನಮಗೇಕೆ ಆ ವಿಚಾರ? ಪುರುಷೋತ್ತಮನ ದಯ ಮಾಡಿಸುತ್ತಿರುವರು. ಪುರುಷೋತ್ತಮರು ಬರುತ್ತಿದ್ದಾರೆ. ಬರಲಿ ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರೋಜ ಪುರುಷರೇತನ ಹೊಂದಿರುವಾಗ ಓ ದನ ಕಾಯವಾಗಲ್ಲನು ಪುರುಷೋತ್ತಮನೇ. ಅವರ ನೆಟ್ಟಗೆ ನನ್ನ ಮನೆಗೆ ಬಾರದೆ ಅವರ ಮುಟ್ಟು ಗುಣಕ್ಕನುಸಾರವಾಗಿ ಈ ದರಿದ್ರವಿದ್ರ ಮನೆಗೆ ಹೋದರಂತೆ ಎಷ್ಟೇ ಆಗಲೇ ಬರ್ತಿರಬೇ ಬುದ್ಧಿ ಎಲ್ಲಿ ಕಾರಣವಾದಿತ್ತು? ಯೋಧನ ಶ್ರೀಕೃಷ್ಣ ಪರಮಾತ್ಮನು ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಬೀದರ ಏನು ಹೇಳುವೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿ ಆದರೂ ಅವನು ನಿನ್ನಿಂದ ಕೇಳುತ್ತಿಲ್ಲಬೇಕೆ? ಸಾಕು ಬಾಯಿ ಮುಚ್ಚು. ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು. ನ್ಯಾಯಕ್ಕೆ ನೀನು ಅಧೀನನು. ರೋಗಿಗೆ ಅಪತ್ಯ ವೃದ್ಧಿಸಿದಂತೆ ಪಥ್ಯವು ಎಂದಿಗೂ ವೃದ್ಧಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ? ಸಹೋದರ ಅಗ್ರಜ ಪೂಜ್ಯನು ಹಿರಿಯವನು ಎಂದು ಗೌರವಿಸಿದ ಮಾತ್ರಕ್ಕೆ ಮೀರಿ ಮಾತನಾಡುತ್ತಿರುವ ಇವನನ್ನು ಸಭೆಯಿಂದ ಅಣ್ಣನ ಮಾತುಗಳು ನಿನಗೆ ಕೇಳಿಸಿಲ್ಲವೇ? ವಿದುರ, ಈ ಕ್ಷಣದಿಂದ ನೀನು
ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆನು. ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಈಗಲೇ ಹೇಳಿಯೇ ತೀರುವೆನು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವೆಯಲ್ಲ, ಎಂದಾದರೂ ನಿನ್ನ ಒಂದು ದಿನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆನು. ಹೇಳುವೆನು ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಭೀಮಸೇನ ಮಾಡಿದ್ದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿಕೊಳ್ಳುವಾಗ ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಹೀಗಲೇ ಮುರಿದು ಮಾಡು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಪಡೆದುಕೊಂಡೆಯಲ್ಲ. ಧರಣಿ ಮುಳುಮೆನೆನುತ್ತೋ ಶಪಥವನಾಂತು ಮಹೇಶ್ವರನ ಕುವರನ ಮೆಚ್ಚಿಸಿ ಗಣಮಹೇಶ್ವರ ಕುವರನ ಮೆಚ್ಚಿಸಿ ವರಜಾಪವನಾಂತು ನಿನಗೆ ಸಮನಿಗರೆ ಕರ್ಣ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗಂಡು ಬೆದರಿಕೆಗೆ ಎದುರುವುದೇ? ಇವನು ಎಂದು ತಾವರ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು, ಅಥವಾ ಇವನೊಂದು ಅಲ್ಪ ಬಿಲ್ಲಿನಿಂದ ಆಗಬಹುದು ಸಹಾಯವಾದರೇನು? ನೀನು ಚಿಂತಿಸಬೇಡ, ಸುಮ್ಮನೆ ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ಕೃಷ್ಣರು ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಸಭೆಯನ್ನು ಬಿಟ್ಟು ಹೊರಹೋಗಬೇಕಾದಿತ್ತು. ಎಚ್ಚರ ಸಹೋದರ ದುಶ್ಯಾಸನ, ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ನಾವು ಕೃಷ್ಣನು ಸಭೆಗೆ ಬಂದಾಗ ಅದನ್ನೇ ನೋಡುತ್ತಾ ಕುಳಿತಿರುವುದು. ಆ ದಿನ ನಾನು ದ್ವಾರಕೆಗೆ ಹೋದಾಗ ಹಗಲಿನಲ್ಲಿಯೇ ನಿದ್ರೆ ಬಂದವರಂತೆ ನಟಿಸಿ ನನ್ನನ್ನು ಬಹುವಾಗಿ ಕಾಯಿಸಿದನು. ನಾನು ಈಗ ಅದರ ಅಧಿಕಾರವನ್ನು ತಿಳಿದುಕೊಳ್ಳುವೆ. ಎಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಇದೋ ಅಗ್ರಜ, ಸಿದ್ಧಪಡಿಸುವುದು. ಧ್ಯಾನ ಆಯ್ತು.